ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇದೆ, ಗೃಹಲಕ್ಷ್ಮಿ ಯೋಜನೆ ಹಣ ಸರ್ಕಾರದವ್ರು ಆಗ್ತಾ ಇದ್ದಾರಾ ಆಗ್ತಾ ಇಲ್ವಾ? ನಮಗಂತೂ ಹಣನೇ ಬಂದಿಲ್ಲ, ಯಾವಾಗ ಬರುತ್ತೆ? ಈ ಎರಡೇ ಪ್ರಶ್ನೆ ಸಾಕಷ್ಟು ಜನರಿಗೆ ಸಾಕಷ್ಟು ತಿಂಗಳಿಂದ ತಲೆಯಲ್ಲಿ ಕೊರಿತಾನೆ ಇದೆ. ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಮತ್ತು ಕೆಲವು ಅಪ್ಡೇಟ್ಸ್ಗಳನ್ನ ನಿಮಗೆ ವಿತ್ ಪ್ರೂಫ್ ಸಮೇತನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಮಾತ್ರ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯದ ಬಗ್ಗೆನೂ ಕೂಡ ಕ್ಲಿಯರಾಗಿ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಸರ್ಕಾರದವರು ಬಿಡುಗಡೆ ಮಾಡಿದಾರ ಮಾಡಿಲ್ವಾ? ಹಣ ಬರ್ತಿದ್ಯಾ ಬೇರೆಯವ್ರಿಗಾದ್ರೂ ಕೂಡ? ನಮಗಿನ್ನೂ ಹಣ ಬಂದಿಲ್ಲ. ಈ ಒಂದು ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇದ್ದೇ ಇದೆ. ಯಾಕೆಂದರೆ ಎಷ್ಟೊಂದು ಕಡೆ ನೋಡ್ತಾ ಇರಾ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ 12ನೇ ಕಂತಿನ ಹಣ ಬಂದಿದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಬಂದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಲೂ ಕೂಡ ನೀವು ಸಾಕಷ್ಟು ಜನ ಅಪ್ಡೇಟ್ಸ್ಗಳನ್ನ ಕೇಳ್ತಾನೆ ಇರ್ತೀರ. ಆದರೆ ನಿಮಗೆ ಕರೆಕ್ಟಾಗಿರೋವಂಥ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಯಾಕೆಂದರೆ ಎಷ್ಟೊಂದು ಜನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನೇ ನಂಬ್ಕೊಂಡಿರ್ತಾರೆ. ಅವ್ರಿಗಂತೂ ತುಂಬಾ ಕಷ್ಟ ಆಗಿಬಿಟ್ಟಿರುತ್ತೆ ಇವಾಗ ಜೀವನ. 2,000 ರೂಪಾಯಿ ಮಾತ್ರ ಇವ್ರು ಕರೆಕ್ಟಾಗಿ ಆನ್ ಟೈಮ್ಗೆ ಆಗ್ತಾಯಿಲ್ಲ, ಅದನ್ನ ನಂಬ್ಕೊಂಡೆ ಎಷ್ಟೊಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅದರಿಂದ ಇವಾಗ ಈ ಒಂದು 2,000 ರೂಪಾಯಿ ಯಾವಾಗ ಬರುತ್ತೆ ಅನ್ನೋದೇ ಮೇಯ್ನಾಗಿ ಒಂದು ಡೌಟ್ ಆಗಿದೆ. ಮತ್ತು ಸರ್ಕಾರದವರು ಈ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಏನಾದರೂ ಜನರುಗಳ ಖಾತೆಗೆ ಆಗ್ತಾ ಇರಾ, ನಮಗೆ ಮಾತ್ರ ಬಂದಿಲ್ವಾ, ಬೇರೆಯವ್ರಿಗೆಲ್ಲಾದರೂ ಕೂಡ ಬರ್ತಿದೆಯಾ ಅನ್ನೋ ಡೌಟು ಕೂಡ ಇರುತ್ತೆ. ಇದ್ರ ಬಗ್ಗೆ ಎಲ್ಲನೂ ಕೂಡ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಈಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇವಾಗ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಾದರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಲಿ, CM ಸಿದ್ದರಾಮಯ್ಯ ಆಗಿರಲಿ, DK ಶಿವಕುಮಾರ್ ಅವರಾಗಿರಲಿ, ಇಲ್ಲಿ ಮೇಯ್ನ್ 3 ಪಿಲ್ಲರ್ಸ್ ಇದಾರಲ್ಲ, ಕಾಂಗ್ರೆಸ್ಸು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಒಂದು ಗ್ಯಾರಂಟಿ ಯೋಜನೆ 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಅಲ್ಲಿ ಈ ಒಂದು 3 ಜನರು ಕೂಡ ಯಾರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಿಸ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅದೊಂದು ಕ್ಲಾರಿಟಿ. ಎಲ್ಲರೂ ಕೂಡ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಹಣ ಮಾತ್ರ ಬರ್ತಾನೆ ಇಲ್ಲ. ಮತ್ತು ಮೇಯ್ನ್ ಹೆಡ್ ಆಗಿರುವಂಥ ಗೃಹಲಕ್ಷ್ಮಿ ಯೋಜನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೊಡ್ತಾ ಇರೋವಂಥ ಅಪ್ಡೇಟ್ಸ್ ಏನಪ್ಪ ಅಂದರೆ, ಇಲ್ಲಿ ಫಸ್ಟ್ ಒಂದು 2-3 ದಿನದಲ್ಲಿ ಬರುತ್ತೆ ಅಂದರು. ಆಮೇಲೆ ಒಂದು ಬ್ಯಾಂಕಲ್ಲಿ ಒಂದು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಆಗಿದೆ, ಒಂದು 8-10 ದಿನ ಆದಮೇಲೆ ಬರುತ್ತೆ ಅಂದರು. ಆಮೇಲೆ ಇವಾಗ ನೋಡಿದ್ರೆ ಹಣನೇ ಬರ್ತಾಯಿಲ್ಲ. ಅದರಿಂದ ಸಾಕಷ್ಟು ಜನಕ್ಕೆ ಡೌಟ್ ಇದೆ, ನಮಗೆ ಮಾತ್ರ 2,000 ರೂಪಾಯಿ ಬರ್ತಾ ಇಲ್ವಾ, ಅಥವಾ ಬೇರೆಯವ್ರಿಗೆ ಏನಾದರೂ ಆಗಲೇ ಬಂದಿದೆಯಾ ಅಂತ. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ನ ಕೊಡೋದಾದರೆ ಈ ಒಂದು ವಿಡಿಯೋದಲ್ಲಿ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ 12ನೇ ಕಂತಿನ ಹಣ 2 ತಿಂಗಳ ಹಣನ ಇವ್ರು ಹಾಕಬೇಕಾಗಿದೆ. ಇವ್ರೇನಕ್ಕೆ ಆಗದೆ ಆಟಾಡಿಸ್ತಾ ಇದ್ದಾರೆ ಅನ್ನೋದು ನಿಮಗೂ ಕೂಡ ಕ್ಲಿಯರಾಗಿ ಗೊತ್ತಿದೆ. ಏನಕ್ಕೆ ಈ ರೀತಿ ಆಟಾಡಿಸ್ತಾ ಇದ್ದಾರೆ ಜನರನ್ನ ಅಂದರೆ, ನೀವು ಯಾರು ಕೂಡ ಕಾಂಗ್ರೆಸ್ಸಿಗೆ ಜಾಸ್ತಿ ಜನ ವೋಟ್ ಮಾಡಿಲ್ಲ, ಜಾಸ್ತಿ ನಂಬರಲ್ಲಿ ಕಾಂಗ್ರೆಸ್ ಅವರು ಗೆದ್ದಿಲ್ಲ ಕರ್ನಾಟಕದಲ್ಲಿ. ಅದರಿಂದ ಅದು ತಲೆಯಲ್ಲಿ ಅವ್ರಿಗೆ ರಿಜಿಸ್ಟರ್ ಆಗಿದೆ. ಈ ಜನರಿಗೆ ಎಷ್ಟೇ ದುಡ್ಡು ಕೊಟ್ಟರು ಕೂಡ 2,000 ರೂಪಾಯಿ ತಿಂಗಳಿಗೆ ಅದೇ ಕತೆ. ಕಾಂಗ್ರೆಸ್ ಅವ್ರಿಗೆ ಓಟೇ ಹಾಕಲಿಲ್ಲ ಇವರು, ಇವ್ರಿಗೇನಕ್ಕೆ ಕೊಡಬೇಕು, ಸ್ವಲ್ಪ ದಿನ ವೆಯ್ಟ್ ಮಾಡಿಸೋಣ ಅಂದ್ಬಿಟ್ಟೇ ನಿಮಗೆ ನಿಧಾನಕ್ಕೆ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಿಮಗೆ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗ್ತಿದೆ ಅಂದರೆ ಬರ್ತಿದೆ. ಅಂದರೆ 11ನೇ ಕಂತಿನ ಹಣನೂ ಕೂಡ ಬಂದಿದೆ, 12ನೇ ಕಂತಿನ ಹಣನೂ ಕೂಡ ಬಂದಿದೆ, 2 ಒಟ್ಟಿಗೆ ಕೂಡ ಬಂದಿದೆ 4,000 ರೂಪಾಯಿ. ಆದರೆ ಇಲ್ಲಿ ಹಾಕಿದ್ದೀವಿ ಅನ್ನೋದೊಂದು ನೆಪಕ್ಕೆ ಒಂದು ಸ್ವಲ್ಪ ಜನಕ್ಕೆ ಹಾಕ್ಬಿಡೋದು, 2-3 ಸಾವಿರ ಜನಕ್ಕೆ. ಇಲ್ಲಿ ಕೋಟ್ಯಾಂತರ ಜನ ವೆಯ್ಟ್ ಮಾಡ್ತಾ ಇದ್ದಾರೆ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ. ಇಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಒಂದ್ಸಲಿ ಸ್ವಲ್ಪ ಜನಕ್ಕೆ ಮಾತ್ರ ಹಣ ಬರ್ತಿದೆ. ಸ್ಕ್ರೀನ್ಶಾಟು ಕೂಡ ನೀವು ನೋಡ್ಬೋದು. ಇಲ್ಲಿ ಕೋಟ್ಯಾಂತರ ಜನಕ್ಕೆ ಇನ್ನೂ ಹಣ ಬರಬೇಕಾಗಿದೆ, ಅವರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆನ ಮಾಡಿದರೆ, ಆದರೆ ಸ್ವಲ್ಪ ಜನಕ್ಕೆ ಹಾಕ್ಬಿಟ್ಟು ಸ್ಟಾಪ್ ಮಾಡ್ತಾ ಇದ್ದಾರೆ, ಆದರೆ ಕಂಟಿನ್ಯೂಸ್ ಆಗಿ ಹಣ ಹಾಕ್ತಾಯಿಲ್ಲ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋಕ್ಕೆ ನೀವು ಇನ್ನೂ 1 ವಾರ 2 ವಾರ ವೆಯ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಹಣನ ಹಾಕ್ಕೊಡ್ತಾರೆ. ಒಟ್ಟಿನಲ್ಲಿ ಎಷ್ಟು ದಿನ ವೆಯ್ಟ್ ಮಾಡಿಸಿದ್ರು ಕೂಡ 2-3 ತಿಂಗಳಿದೆಲ್ಲ ಕೂಡ ಸೇರಿಸಿ ಒಟ್ಟಿಗೆ ಹಾಕ್ಕೊಡ್ತಾರೆ. ಎಷ್ಟು ತಿಂಗಳು ಡಿಲೇ ಮಾಡಿದ್ರು ಕೂಡ ಅವ್ರು ಹಾಕಲೇಬೇಕು. ಹಾಕಿಲ್ಲ ಅಂದರೆ ಮುಂದಿನ ಸಲ ಎಲೆಕ್ಷನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಗೆಲ್ಲಲ್ಲ. ಬೇಕಾದ್ರೆ ಬರೆದಿಟ್ಕೊಳ್ಳಿ. ಯಾಕೆಂದರೆ ಜನರಿಗಾಗಲೇ ಸಾಕಾಗ್ಬಿಟ್ಟಿದೆ ಹಣಕ್ಕೆ ವೆಯ್ಟ್ ಮಾಡಿ. ಅದಕ್ಕೋಸ್ಕರ ಒಟ್ಟಿನಲ್ಲಿ ನಿಮಗೆ ಶಾರ್ಟ್ಲಿ ವಿತಿನ್ 1 or 2 ವೀಕ್ಸಲ್ಲಿ ಹಣ ಬಂದು ನಿಮ್ಮ ಖಾತೆಗೆ ತಲುಪುತ್ತೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.